ಮಲೆನಾಡಿನ ಜೋರು ಮಳೆಯಲ್ಲಿ ಸಂಜೆ ಟೈಮಲ್ಲಿ ಇದನ್ನು ತಿಂತಾ ಇದ್ದರೆ, ಜೊತೆಗೆ ಪಕ್ಕದಲ್ಲೊಂದು ಕಾಫಿನೋ ಟೀನೋ ಇಟ್ಕೊಂಡು ಇದನ್ನು ತಿಂತಾ ಇದ್ದರೆ, ಆಹಾ ಎಂಥ ರುಚಿ ಗೊತ್ತಾ. ಈ ರುಚಿಯನ್ನು ತಿಂದವರೇ ಬಲ್ಲರು. ಮಕ್ಕಳಂತೂ ವಾರಕ್ಕೆ 3 ಸಲ ಕೇಳಿ ಮಾಡಿಸ್ಕೊಳ್ತಾರೆ, 4 ಸಲ ಕೇಳ್ತಾರೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಲೆನಾಡು ಶೈಲಿಯಲ್ಲಿ ಮಾಡುವಂತಹ ಸೂಪರ್ ಟೇಸ್ಟಿ ರೆಸಿಪಿ ಕಚ್ಚಾ ಅವಲಕ್ಕಿ ಮಾಡಿ ನಿಮಗಾಗಿ ತಂದಿದ್ದೀನಿ. ಒಂದೇ ರೀತಿ ಅವಲಕ್ಕಿ ತಿಂದು ತಿಂದು ನಿಮಗೂ ಸಖತ್ ಬೇಜಾರಾಗಿರುತ್ತೆ ಅಲ್ವಾ? ಅದಕ್ಕೆ ಏನೋ ಒಂದು ಸಮಥಿಂಗ್ ಬೇಕು ಅನಿಸುತ್ತೆ, ಏನೋ ಡಿಫ್ರೆಂಟ್ ಟೇಸ್ಟ್ ಬೇಕು ಅನಿಸುತ್ತೆ. ಅಂಥವರಿಗಾಗಿ ಈ ಒಂದು ಅವಲಕ್ಕಿ ಬಹಳ ಅಂದರೆ ಬಹಳ ಬೆಸ್ಟ್ ಆಪ್ಷನ್. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ನನ್ನ ಚಾನಲ್ಗೆ ಮೊದಲು ಬಂದಿದ್ದರೆ, ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಫುಲ್ ವಿಡಿಯೋ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಬೇರೆಯವ್ರಿಗೂ ಇದು ಹೇಗೆ ಮಾಡೋದು ಅಂತ ತಿಳಿಲಿ ಶೇರ್ ಮಾಡಿ. ಬನ್ನಿ, ಈ ಕಚ್ಚಾ ಅವಲಕ್ಕಿ ಹೇಗೆ ಮಾಡಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಕಚ್ಚಾ ಅವಲಕ್ಕಿಗೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಇಂಗ್ರೀಡಿಯೆಂಟ್ಸ್ ಅಂದರೆ ಪೋಹ, ಪೇಪರ್ ಅವಲಕ್ಕಿ, ತೆಳುವಾಗಿ ಅವಲಕ್ಕಿ ಬರುತ್ತಲ್ಲ, ಕೆಲವರು ಸಿಲ್ಕಿ ಅವಲಕ್ಕಿ ಅಂತ ಹೇಳ್ತಾರೆ, ಅದು, ಶೇಂಗಾ, ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಕಾಯಿ ಹೊಡೆದಂತಹ ನೀರು ಸ್ವಲ್ಪ ಬೇಕಾಗುತ್ತೆ ರುಚಿಗೆ. ಕಾಯಿಯ ನೀರು, ಸಾಸಿವೆ ಮತ್ತು ಸಾಸಿವೆ ಜೀರಿಗೆ ಆಲ್ಮೋಸ್ಟ್ ಅಣ್ಣ ತಮ್ಮ ಕಂಪಲ್ಸರಿ. ಒಗ್ಗರಣೆಯಲ್ಲಿ ಅವರದೇ ಕಾರುಬಾರು ಜಾಸ್ತಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ನೀರುಳ್ಳಿ. ನಾನು ಸ್ವಲ್ಪ ಇಲ್ಲಿ ಈರುಳ್ಳಿ, ಕಾಯಿ ತುರಿ ಜಾಸ್ತಿ ಹಾಕ್ತೀನಿ ಇದಕ್ಕೆ, ಹಾಗೆ ರುಚಿ ಜಾಸ್ತಿ ಬರಲಿಕ್ಕೆ. ಲಿಂಬು ರಸ, ಕರಿಬೇವಿನ ಸೊಪ್ಪಿನ ಅಣ್ಣ ತಮ್ಮ ಕೊತ್ತಂಬರಿ ಸೊಪ್ಪು. ಸಾಸಿವೆ ಜೀರಿಗೆ ಹೇಗೆ ಅಣ್ಣ ತಮ್ಮನೋ ಹಾಗೆ ಕೊತ್ತಂಬರಿ ಕರಿಬೇವು ಅಣ್ಣ ತಮ್ಮ. ಸ್ವಲ್ಪ ಟೊಮೊಟೊ ಆಪ್ಷನ್, ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ತೆಳು ಅವಲಕ್ಕಿಯನ್ನು ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಕೆಳಗಡೆ ಸ್ವಲ್ಪ ಪುಡಿ ಹಿಟ್ಟಿರುತ್ತಲ್ಲ, ಅದು ಬೇಡ. ಎಲ್ಲವನ್ನು ಚಿಕ್ಕದಾಗಿ ಹೆಚ್ಕೊಂಡು ಒಂದು ತಟ್ಟೆನಲ್ಲಿ, ಯಾವುದ್ರಲ್ಲಾದರೂ ನಿಮ್ಮ ಆಪ್ಷನ್ನು, ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕು. ಆ ಟೈಮಿಗೆ ಒಗ್ಗರಣೆ ಹಾಕುವಾಗ ರೆಡಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಯಾಕೆಂದರೆ ಎಣ್ಣೆ ಸೀಯುವ ಚಾನ್ಸ್ ಇರುತ್ತೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ, ಲಿಂಬು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಕಾಯನ್ನು ತುರಿದಿಟ್ಕೊಂಡಿರಬೇಕು. ಜೊತೆಗೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಸಾಮಗ್ರಿ ಹಾಕಿದ್ದೀನಿ, ಅದೇನು ಅಂತ ಹೇಳ್ತೀನಿ. ಅದು ಕಡಲೆ ಗೊತ್ತಲ್ಲ, ಹುರಿಗಡಲೆ ಅಂತ ಹೇಳ್ತೀವಿ ನಾವು. ಈ ಹುರಿಗಡಲೆ ಏನಕ್ಕೆ ಅಂತ ಹೇಳಿದ್ರೆ, ಹುರಿಗಡಲೆಯ ಪುಡಿ ಹಾಕಿದ್ರೆ ಈ ಒಂದು ಪೋಹ ಏನಿದೆ, ಕಚ್ಚಾ ಅವಲಕ್ಕಿಯ ರುಚಿ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಹುರಿಗಡಲೆಯನ್ನು ಸಹ ಸ್ವಲ್ಪ ಪೌಡ್ರು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಪೌಡ್ರು ಇನ್ನು ಹುರಿಗಡಲೆ ಇಡೀ ಕಾಳು ಹಾಕೋ ಆಗಿಲ್ಲ, ಪೌಡ್ರು ಹಾಕಬೇಕು. ಪೌಡ್ರು ಮಾಡಿ ಇಟ್ಕೊಂಡು ಹುರಿಗಡಲೆಯನ್ನು ಹಾಕಬೇಕಾಗತ್ತೆ, ಆಗ ಇನ್ನೂ ರುಚಿ ಜಾಸ್ತಿ. ಜೊತೆಗೆ ಈ ಕರಿಬೇವಿದೆಯಲ್ಲ, ನಮ್ಮ ಮನೆಯಲ್ಲೇ ಬೆಳೆದಂತಹ ಫ್ರೆಶ್ ಕರಿಬೇವು, ಘಮ ಅಂತ ಹೇಳಿ ಆರೋಮ ಬರ್ತಾ ಇದೆ. ಅದರಿಂದ ರೆಡಿ ಮಾಡಿ ಇಟ್ಕೊಂಡಂತಹ ಪೇಪರ್ ಅವಲಕ್ಕಿಯ ಜೊತೆಗೆ ನಾನಿಲ್ಲಿ ಉಪ್ಪು ಮತ್ತು ಸಕ್ಕರೆಯನ್ನು ತೋರಿಸ್ಲಿಲ್ಲ ನಿಮಗೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನೂ ಸಹ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದರ ರುಚಿನೇ ಇಮ್ಮಡಿ ಆಗುತ್ತೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಆಲ್ ನಾನು ಅವಲಕ್ಕಿ ಮತ್ತು ಹುರಿಗಡಲೆ ಪುಡಿಯನ್ನು ಮಾಡಿಟ್ಕೊಂಡು ರೆಡಿ ಇದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ. ಒಗ್ಗರಣೆ ಹೇಗೆ ಹಾಕೋದು ಅಂತೇಳಿ ತೋರಿಸ್ತೀನಿ. ಇದಕ್ಕೆ ಸಂಪೂರ್ಣ ಚಿತ್ರಾನ್ನಕ್ಕೆ ಹಾಕದಂತಹ ಒಗ್ಗರಣೆ ಅಲ್ಲ, ಇದಕ್ಕೆ ಸ್ಮಾಲ್ ಒಗ್ಗರಣೆ. ಈ ಒಗ್ಗರಣೆಗೆ ನಾನು ಬಳಸುವಂತಹ ಎಣ್ಣೆ ಗೋಲ್ಡ್ ವಿನ್ನರು. ಯಾವಾಗಲೂ ನಾನು ಸಹ ಗೋಲ್ಡ್ ವಿನ್ನರ್ನೇ ಬಳಸ್ತೀನಿ. ಯಾಕೆ ಅಂದರೆ ಗೋಲ್ಡ್ ವಿನ್ನರು ತುಂಬ ಅಂಟಂಟು ಬರಲ್ಲ, ಫಿಲ್ಟರ್ಡ್ ಆಯಿಲ್ ಅದು. ಹಾಗಾಗಿ ನಾನು ಗೋಲ್ಡ್ ವಿನ್ನರ್ನೇ. ಇದು ಕ್ಲಿಯರ್ ಆಗಿರುತ್ತೆ, ಲೈಟ್ ಆಗಿರುತ್ತೆ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ಇದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ಇರುತ್ತೆ. ಈ ಝೀರೋ ಕೊಲೆಸ್ಟ್ರಾಲ್ ಇರೋ ಎಣ್ಣೆನ ನಾವು ಉಪಯೋಗಿಸಿದಷ್ಟು ನಮಗೆ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ಡಿ, ಇ ಅಂಶವೂ ಇರುತ್ತೆ. ಮತ್ತು ಇದು ಒಳ್ಳೆ ಡೈಜೆಷನ್ ಆಗುತ್ತೆ. ಹಾಗಾಗಿ ನಾನು ಯಾವತ್ತೂ ಸಹ ತುಂಬ ವರ್ಷಗಳಿಂದ ಅಮ್ಮನ ಮನೆಯಿಂದಲೂ ನಾವು ಉಪಯೋಗಿಸೋದು ಗೋಲ್ಡ್ ವಿನ್ನರ್. ಬಾಣಲಿಗೆ ಎಣ್ಣೆಯನ್ನು ಹಾಕಬೇಕು. ಇದು ಎಣ್ಣೆ ಆಲ್ಮೋಸ್ಟ್ ಆಲ್ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ.
ತುಂಬ ಹಾಕೋ ಅವಶ್ಯಕತೆ ಇಲ್ಲ, ತುಂಬ ಹೀರ್ಕೊಳ್ಳಲ್ಲ ಇದು ಅವಲಕ್ಕಿ. ಯಾಕೆ ಇದು ಕಚ್ಚಾ ಅವಲಕ್ಕಿ ಆಗಿರೋದ್ರಿಂದ ತುಂಬ ಎಣ್ಣೆ ಹೀರ್ಕೊಳ್ಳಲ್ಲ. ನೆನೆಸಿ ಮಾಡುವಂತಹ ಅವಲಕ್ಕಿ ಇರುತ್ತಲ್ವ, ಅದು ತುಂಬ ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ. ಎಣ್ಣೆ ಬಿಸಿ ಆದಮೇಲೆ ನಾವು ಮೊದಲು ಶೇಂಗಾವನ್ನು ಹುರಿಬೇಕು, ಕಡಲೆ ಬೀಜವನ್ನು ಹುರ್ಕೊಳ್ಬೇಕು. ಕಡಲೆ ಬೀಜ ಹದವಾಗಿಯೇ ಬೇಯಿಸ್ಬೇಕು. ಅರ್ಧಂಬರ್ಧ ಬೇಯಿಸಿದ್ರೆ ಅದು ತಿನ್ನುವಾಗ ಕಚ್ ಅಂತೇಳಿ ಅನಿಸುತ್ತೆ. ಆ ಥರ ಎಲ್ಲ ಒಳ್ಳೆ ರೋಸ್ಟಾಗೆ ಹುರಿಬೇಕು, ಆದರೆ ಸೀಸಬಾರ್ದು. ಕಡಲೆ ಬೀಜ ಹದವಾಗಿ ಹುರಿದ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ನಂತರ ಕರಿಬೇವು, ಹಸಿಮೆಣಸು, ಹೀಗೆ 1 ಬೈ 1 ಹಾಕ್ತಾ ಬರಬೇಕು. ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರ್ತೀವಲ್ವ ಈರುಳ್ಳಿ, ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕೆಂದರೆ ರುಚಿ ಜಾಸ್ತಿ ಅಂತೇಳಿ. ಆ ಈರುಳ್ಳಿಯನ್ನು ಹಾಕಿ ಬಾಡಿಸ್ಬೇಕು. ತುಂಬ ಫ್ರೈ ಮಾಡಬಾರ್ದು. ನಾವು ಚಿತ್ರಾನ್ನಕ್ಕೆಲ್ಲ ಮಾಡ್ತೀವಲ್ಲ ಅಷ್ಟು ಫ್ರೈ ಮಾಡಬಾರ್ದು, ಅದು ಆಫ್ ಬಾಯಲ್ಲೇ ಇರಬೇಕು. ನಾವು ಕಚ್ಚಾ ಅವಲಕ್ಕಿ ತಿನ್ನುವಾಗ ಈರುಳ್ಳಿ ಅರ್ಧ ಬೆಂದಿರುವಂತಹ ಈರುಳ್ಳಿ ಬಾಯಿಗೆ ಸಿಗ್ತಾ ಇದ್ದರೆ ಅದು ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ. ಜೊತೆಗೆ ಅದಕ್ಕೆ ಅರಿಶಿಣ ಪುಡಿ ಹಾಕಬೇಕು. ಅರಿಶಿಣ ಪುಡಿ ಹಾಕಿದ್ಮೇಲೆ 1 ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನಾವು ಎಲ್ಲ ಕಡೆ ಫ್ರೈ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟು, ನಾವು ಫ್ಲೇಮನ್ನು ಯಾವತ್ತೂ ಚಿಕ್ಕದಾಗೆ ಅಂದರೆ ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆ ಹಾಕಬೇಕು. ಈಗ ಒಗ್ಗರಣೆ ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಬೇಕು, ಗ್ಯಾಸ್ ಆಫ್ ಮಾಡಿಬಿಡಬೇಕು, ಫುಲ್ ಒಗ್ಗರಣೆ ಹಾಕ್ಕೊಳ್ಳೋಂಗಿಲ್ಲ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅವಲಕ್ಕಿ, ಪೇಪರ್ ಅವಲಕ್ಕಿ, ಅದನ್ನು ಹಾಕಿ ಕಲಿಸ್ಬೇಕು. ಅದು ಫುಲ್ ಎಲ್ಲ ಮಿಕ್ಸ್ ಆದಮೇಲೆ ಕಲಿಸಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಅಲ್ಲ, ಕಾಯಿ ತುರಿ ನೀವು ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ನಾನಿಲ್ಲಿ ಒಂದು ಅರ್ಧ ಹೋಳು ಫುಲ್ ಹಾಕಿದ್ದೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ತೋರಿಸಿದ್ದೆ ನಿಮಗೆ, ಟೊಮೊಟೊ ಆಪ್ಷನ್ ಅಂತ ಹೇಳಿದೆ, ಬೇಕಾದವ್ರು ಹಾಕೋಬೋದು. ಇಲ್ಲಿ ನಾನು ಟೊಮೊಟೊ ಹಾಕಿಲ್ಲ, ಟೊಮೊಟೊ ಬದಲು ಲಿಂಬು ಹಾಕಿದ್ದೀನಿ, 2 ಹೋಳು ಲಿಂಬು ಹಾಕಿದ್ದೀನಿ. ಲಿಂಬು ಹಾಕ್ಬಿಟ್ಟು ಫುಲ್ಲು ಎಲ್ಲನೂ ಮಿಕ್ಸ್ ಮಾಡಬೇಕು. ಆ ನಂತರ ನಾವು ಹುರಿಗಡಲೆ ಪೌಡಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಹುರಿಗಡಲೆ ಪುಡಿಯನ್ನು ನಾವು ಹಾಕಿಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆಯೂ ಅದನ್ನು ಎಲ್ಲದಕ್ಕೂ ಸೆಟ್ ಆಗೋ ರೀತಿ, ಕಾಯಿ ತುರಿ, ಹುರಿಗಡಲೆ ಪುಡಿ, ಕೊತ್ತಂಬರಿ ಎಲ್ಲ ಅವಲಕ್ಕಿಗೂ ಸೆಟ್ ಆಗೋ ರೀತಿ ಎಲ್ಲ ರೀತಿಯೂ ಮಿಕ್ಸ್ ಮಾಡಬೇಕು. ಇದು ನಾವು ಆಲ್ರೆಡಿ ಫ್ಲೇಮ್ ಆಫ್ ಮಾಡಿರೋದ್ರಿಂದ ಅಷ್ಟೇನು ಬಿಸಿ ಇರಲ್ಲ, ನಾವು ಕೈಯಲ್ಲೇ ಅದನ್ನು ಕಲಿಸ್ಬೋದು, ಯಾವುದೇ ರೀತಿ ನಮಗೆ ಹೀಟ್ ಆಗಲ್ಲ ಅದು. ಯಾಕೆಂದರೆ ಎಲ್ಲದೂ ಹಸಿ ಇರುತ್ತೆ ಅಲ್ವಾ, ಅವಲಕ್ಕಿ ಎಲ್ಲ ಹಾಕಿರ್ತೀವಿ, ಒಗ್ಗರಣೆ ಸ್ವಲ್ಪ ಇರುತ್ತೆ. ಈಗ ಫ್ಲೇಮ್ ಆಫ್ ಮಾಡಿರೋದ್ರಿಂದ ಯಾವುದೇ ರೀತಿ ಬಿಸಿ ತಾಕಲ್ಲ, ಹಾಗಾಗಿ ಕೈನಲ್ಲೇ ಎಲ್ಲ ಕಡೆನೂ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಕ್ಲೀನಾಗಿ ಸೆಟ್ ಆಗುತ್ತೆ. ಎಲ್ಲ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲವೂ ಸಹ, ಇದು ಲಿಂಬು ಜ್ಯೂಸು ಎಲ್ಲ. ಈಗ ನಾನು ಇನ್ನೊಂದು ತೋರಿಸಿದ್ದೆ ನಿಮಗೆ, ಅಲ್ಲಿ ತೆಂಗಿನಕಾಯಿ ಹೊಡಿತೀವಲ್ವ, ಅದ್ರದ್ದು ನೀರನ್ನು ಎತ್ತಿಟ್ಟಿದ್ದೀವಲ್ವ ನಾವು, ಆ ನೀರನ್ನು ಸ್ವಲ್ಪ ಒಂದು 2 ತುಪ್ಪದ ಸ್ಪೂನಲ್ಲಿ 2 ಸ್ಪೂನ್ನಷ್ಟು ನಾನು ತೆಂಗಿನಕಾಯಿ ನೀರನ್ನು ಹಾಕಬೇಕು. ನಾರ್ಮಲ್ ನೀರು ಹಾಕ್ಬೋದು, ತೆಂಗಿನಕಾಯಿ ನೀರೇ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ನೀರನ್ನ 1/4 ಲೋಟದ, ನಾವು ಟೀ ಕುಡಿಯೋ ಲೋಟದಕ್ಕಿಂತನೂ ಅದರಲ್ಲಿ 1/4 ಲೋಟದಷ್ಟು ನಾನು ತೆಂಗಿನಕಾಯಿ ನೀರು ಹಾಕಿದೆ ಅದಕ್ಕೆ. ಫ್ರೆಂಡ್ಸ್, ಈಗ ಸೂಪರ್ ಟೇಸ್ಟಿ ಕಚ್ಚಾ ಅವಲಕ್ಕಿ ರೆಡಿ ಆಯಿತು. ಇದು ನಿಮಗೆ ಟಿಫನ್ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನಾರ್ಥಕವಾಗಿದ್ದಾಗಲೂ ಸಹ ಅತ್ಯಂತ ಬೇಗ ರುಚಿಯಾದ ರೆಸಿಪಿಯಾಗಿ ರೆಡಿಯಾಗುತ್ತೆ. ಇಲ್ಲ ಸಂಜೆ ಹೊತ್ತು ಟೀ ಟೈಮಲ್ಲಿ, ಸ್ನ್ಯಾಕ್ಸ್ ಟೈಮಲ್ಲೂ ಸಹ ಈ ಕಚ್ಚಾ ಅವಲಕ್ಕಿನ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಮಲೆನಾಡಿನ ಮಳೆಗಾಲದಲ್ಲಿ ಈ ಕಚ್ಚಾ ಅವಲಕ್ಕಿಯನ್ನು ಸ್ವಲ್ಪ ಖಾರವಾಗಿ ಕಾಯಿ ತುರಿ ಜಾಸ್ತಿ ಹಾಕಿ ಜೊತೆಯಲ್ಲಿ ಕಾಫಿ ಅಥವಾ ಟೀ ಹಿಡ್ಕೊಂಡು ತಿಂತಾ ಇದ್ದರೆ, ವಾವ್, ಸ್ವರ್ಗ ಇಲ್ಲೇ ಪಕ್ಕದಲ್ಲಿ ಬಂದು ಕೂತಿದೆ ಅನ್ನಿಸ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಸಹ ಒಮ್ಮೆ ಮಾಡಿ ನೋಡಿ, ತಿಂದು ನನಗೆ ಕಾಮೆಂಟ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಕಚ್ಚಾ ಅವಲಕ್ಕಿಯನ್ನು ಮಾಡ್ತಾರೆ, ಆದರೆ ಈಗ ನಾನು ಮಾಡಿದಂತಹ ಮೆಥಡಲ್ಲಿ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್, ನೀವು ಒಂದು ವಾರಕ್ಕೆ 3ರಿಂದ 4 ಸಲ ಕಂಪಲ್ಸರಿ ಕಚ್ಚಾ ಅವಲಕ್ಕಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಯಾರೇ ರಿಲೇಷನ್ಸ್, ಫ್ರೆಂಡ್ಸ್ ಬಂದ್ರೂ ಅವರು ಸಹ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಮಕ್ಕಳಂತೂ ಕಂಪಲ್ಸರಿ ಪ್ರತಿದಿನವೂ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಹೇಳಿ. ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.